ಹೇಳ್ತಾ ಇದ್ರು. ನಮ್ಮ ಕುಟುಂಬದಲ್ಲಿ ಒಂದು ಮಾಣಿಕ್ಯವನ್ನ ಕಳೆದುಕೊಂಡಿದ್ದೇವೆ. ಅವರ ಸಾವು ನಮ್ಮ ಕುಟುಂಬಕ್ಕೆ ತುಂಬಲಾಗದ ನಷ್ಟ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಬಿ ಸರೋಜಾ ದೇವಿ ಸೋದರ ಮಾವನ ಮಗ ಆನಂದ್ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಮ್ಮ ಸ್ವಗ್ರಾಮಕ್ಕೆ ಅವರು ಸಾಕಷ್ಟು ಸಹಾಯವನ್ನು ಕೂಡ ಮಾಡಿದ್ದಾರೆ. ಶಾಲೆಯನ್ನು ಕೂಡ ಕಟ್ಟಿಸಿಕೊಟ್ಟು ವಿದ್ಯಾರ್ಥಿಗಳಿಗೆ ನೆರವಾಗಿದ್ದಾರೆ. ಇತ್ತೀಚೆಗೆ 2 ತಿಂಗಳ ಹಿಂದೆ ಗ್ರಾಮಕ್ಕೆ ಬಂದು ಕೂಡ ಹೋಗಿದ್ರು ಅವರು ಅಂತ ಹೇಳಿ ನೆನಪಿಸ್ಕೊಳ್ತಾ ಇದ್ದಾರೆ. ಅವರ ಸಾವು ನಮಗೆ ಅತೀವ ನೋವನ್ನು ಉಂಟು ಮಾಡಿದೆ. ಸರೋಜಾ ದೇವಿ ದಶಾವರ ಗ್ರಾಮದಲ್ಲಿ ಅವರು ಆನಂದ್ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಅಂದರೆ ನೋಡಿ, ಸಮಾಜ ಸೇವೆಯಲ್ಲೂ ಕೂಡ ಅವರು ಮುಂದಿದ್ದಾರೆ. ಹೆಂಗಿದೆ ಸರ್ ಒಡನಾಟ? ನಮ್ಗೆ ಚೆನ್ನಾಗಿದೆ ಸರ್. ಎಲ್ಲ ನಮ್ಮ ಬ್ರದರ್ಸು ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಅಲ್ಲೇ ಜಾಸ್ತಿ ಇರೋದು. ಓಡಾಟನೇ ಅಲ್ಲೇ ಅವ್ರದ್ದೇನೆ ಜಾಸ್ತಿ. ಬಂದು ಹೋಗ್ತಿದ್ರೆ ಇಲ್ಲಿಗೆ ಸರ್ ಬರ್ತಾ ಇರ್ತಾರೆ ಸರ್, ಯಾವಾಗ ಬೇಕಾದ್ರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಕೊನೆದಾಗ ಬಂದಿದ್ದು ಯಾವಾಗ ಇಲ್ಲಿ? ಸರ್ ಒಂದು 2 ತಿಂಗಳ ಹಿಂದೆ ಬಂದಿದ್ದು ಸರ್. ತುಂಬ ಅವ್ರಿಗೆ ಮೈಗೆ ಹುಷಾರಿರಲಿಲ್ಲ, ಅದಕ್ಕೆ ಸದ್ಯಕ್ಕೆ ಬರೋಕ್ಕಾಗಲಿಲ್ಲ. ಅದಕ್ಕೆ 2 ತಿಂಗಳಿಂದ ಹಿಂದೆ ಬಂದು ಹೋಗಿದ್ರು. ಗ್ರಾಮಕ್ಕೆ ಸರ್ ನಿಮ್ಮ ಊರಿನವರು, ನಿಮ್ಮ ರಿಲೇಟಿವ್, ಏನು ಅನಿಸುತ್ತೆ ಸರ್ ಈಗ ಇಂಥ ಸಂದರ್ಭದಲ್ಲಿ ಇವತ್ತವರಿಲ್ಲ? ತುಂಬ ನಾವು ಒಂದು ಮಾಣಿಕ್ಯ ತುಂಬ ನಮಗೆ ನಮ್ಮ ವಂಶದಲ್ಲಿ ಕಳ್ಕೊಂಡಂಗಿದೆ ಸರ್. ಏನೋ ಒಂದು ಇದು ಕಳ್ಕೊಂಡು ಕೊನೆದಾಗಿ ನೀವು ಮಾತಾಡ್ಸಿದ್ದು ಯಾವಾಗ ನಿಮಗೆ? ಸರ್ 2 ತಿಂಗಳು 3 ತಿಂಗಳು ಆಗೋಯ್ತು ಸರ್ ನಾವು ಮಾತಾಡೋದು. ಈಗ ಹುಷಾರು ತಪ್ಪಂದಮೇಲೆ ನಾವು ಬೆಂಗಳೂರಿಗೆ ಹೋಗಿಲ್ಲ? ಇಲ್ಲ ಸರ್, ನಮ್ಮ ಬ್ರದರ್ ಅಲ್ಲೇ ಇದ್ದರು. ನಮ್ಮ ಬ್ರದರ್ಸ್ ಎಲ್ಲ ಅಲ್ಲೇ ಇರ್ತಾರೆ ಯಾವಾಗಲೂ. ನಾನು ಹೋಗೋಕ್ಕಾಗಲಿಲ್ಲ, ನನಗೊಂದು ಸ್ವಲ್ಪ ಹುಷಾರಿಲ್ಲ, ಹೋಗಿಲ್ಲ ಸರ್. ಮತ್ತಿಲ್ಲಿ ಬಂದು ಗ್ರಾಮದಲ್ಲೆಲ್ಲ ಒಡನಾಟ ಹೇಗಿತ್ತು ಅವ್ರದ್ದು? ಎಲ್ಲಾರ್ಥ ಚೆನ್ನಾಗಿದ್ರ? ಶಾಲೆಗೆ ಏನಾದ್ರು ಶಾಲೆ ಕಟ್ಟಿಸ್ಕೊಟ್ಟಿದ್ರು ಅಂತಾರಲ್ಲ? ಹೌದು ಸರ್, 3 ಬಿಲ್ಡಿಂಗ್ ಕಟ್ಟಿದ್ದಾರೆ, ಹೈಸ್ಕೂಲ್ ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಾಗಿ ಊರಿನವರು ಒಂದು ಅವ್ರಿಗೆ ಮುಂದೆ